ಸಖತ್ತಾಗಿ ಮಾಡ್ಕೊಡೋ ಬಾರ್ಬಿಕ್ಯೂನ ನನ್ನ ಲೈಫಲ್ಲಿ ತಿಂತಾ ಇರೋದು ಫಸ್ಟ್ ಟೈಮು. ಎಷ್ಟೋ ಕಡೆ ಎಂತೆಂಥ ಬಾರ್ಬಿಕ್ಯೂನ ತಿಂದಿದ್ದೀನಿ, ಆದರೆ ಈ ರೀತಿ ಒಳ್ಳೆ ಟೇಸ್ಟ್ ನನಗೆ ಎಲ್ಲೂ ಸಿಗಲಿಲ್ಲ. ಜಾಗ ಎಲ್ಲಿ ಅಂತ ಹೇಳ್ತೀನಿ, ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ಈ ಬಾರ್ಬಿಕ್ಯೂ ನೋಡ್ತಾ ಇದ್ದ ಹಾಗೆಯೇ ನನ್ನ ಬಾಯಲ್ಲಿ ನೀರು ಬಂದ್ಬಿಡ್ತಿದ್ರು. ಅದನ್ನು ಅವ್ರು ಬೇಯಿಸ್ಕೊಡೋದಾಗ್ಬೋದು, ಈ ಅಂಗಡಿ ಚಿಕ್ಕದಾಗಿರ್ಬೋದು, ತುಂಬ ಹೈಜಿನಿಕ್ಕಾಗಿ ತುಂಬ ಸ್ವಚ್ಛವಾಗಿ ಮೇಂಟೈನ್ ಮಾಡಿ ಪ್ರತಿಯೊಬ್ಬ ಗ್ರಾಹಕಂಗೂ ಒಳ್ಳೆ ಬಾರ್ಬಿಕ್ಯೂ ಕೊಡ್ತಾವ್ರೆ ಅಂತ ಹೇಳ್ತೀನಿ. ಮಂಡ್ಯ ವಿದ್ಯಾನಗರ ರೋಡಲ್ಲಿ ಇದು ಸ್ಟೇಡಿಯಂ ರೋಡು. ಇಲ್ಲಿ ನಿಮಗೆ ಚಿಕ್ಕದಾಗಿ ಒಂದು ಬಾರ್ಬಿಕ್ಯೂ ಶಾಪ್ ಇದೆ. ಈ ಶಾಪ್ ಹೆಸರು ಬಾಬಾಸ್ ಬಾರ್ಬಿಕ್ಯೂ ಹೌಸ್ ಅಂತ. ಒಂದು ಚಿಕ್ಕದಾಗಿ ಒಂದು ಕಾಟ್ ಇಟ್ಕೊಂಡು ಮಾಡ್ತಿದ್ದಾರೆ. ಇವರು ಇದ್ರ ಓನರು. ನಾನು ಈಗ ತಾನೇ ಬಂದಿದ್ದೀನಿ, ಇನ್ನೂ ಟೇಸ್ಟ್ ಮಾಡಿಲ್ಲ, ಟೇಸ್ಟ್ ಮಾಡಬೇಕು. ನೋಡುವ ಟೇಸ್ಟ್ ಹೆಂಗೆ ಕೊಡ್ತಾರೆ ಅಂತ. ನಿಮಗೆ ಎಕ್ಸಾಕ್ಟ್ ಲೊಕೇಶನ್ ಬಂದರೆ ಇಲ್ಲಿ ಗ್ರೌಂಡ್ ಕಾಣಿಸ್ತಾ ಇದೆ, ಈ ಗ್ರೌಂಡ್ ಇದೆ. ಆದಮೇಲೆ ಅದು ಬಿಟ್ಟರೆ ಇಲ್ಲಿ ರೊಟ್ಟಿ ಮನೆ ಅಂತ ಇದೆಯಲ್ಲ, ಈ ಕಡೆ ಬಂದರೆ ಈ ಒಂದು ಅಂಗಡಿ ನಿಮಗೆ ಕಾಣಿಸುತ್ತೆ. ಆಲ್ರೆಡಿ ಏನೋ ಮಸಾಲೆ ಎಲ್ಲ ಹಚ್ಚಿ ಇಕ್ಕವ್ರೆ, ಮಸಾಲೆ ಎಲ್ಲ ಹಾಕೋರೆ ಗುರು. ಸರ್ ಏನೇನು ಸಿಗುತ್ತೆ ಸರ್ ನಿಮ್ಮಲ್ಲಿ? ನಮ್ಮಲ್ಲಿ ವೆಜ್ ನಾನ್ ವೆಜ್ ಎರಡು ಸಿಗುತ್ತೆ ಸರ್. ವೆಜ್ ನಾನ್ ವೆಜ್ ಎರಡು ಸಿಗುತ್ತೆ ಸರ್. ಪ್ರೆಸೆಂಟ್ ಏನೇನಿದೆ ಇವಾಗ ಸರ್? ಏನೇನು ಸಿಗ್ಬೋದು? ಪ್ರೆಸೆಂಟ್ ನಮ್ಮಲ್ಲಿ ಚಿಕನ್ ಅಲ್ಲಿ ಮಸಾಲ ಇದೆ, ಪೆರಿ ಪೆರಿ ಇದೆ, ಹರಿಯಾಲಿ ಇದೆ, ಮತ್ತೆ ಮಸಾಲ ವಿಂಗ್ಸ್ ಇದೆ. ಫಿಶ್ ಚಿಕನ್, ಫಿಶ್ ಅಲ್ಲಿ ಎರಡು ವೆರೈಟಿ ಸಿಗುತ್ತೆ. ಒಂದು ಪೆರಿ ಪೆರಿ, ಒಂದು ಮಸಾಲ. ಪೆರಿ ಪೆರಿ ಮತ್ತೆ ಮಸಾಲ. ಸರ್ ಜಾಸ್ತಿ ಮೂವಿಂಗ್ ಇರೋದು ಮಸಾಲ ಮತ್ತೆ ಪೆರಿ ಪೆರಿ. ಮಸಾಲ ಮತ್ತೆ ಪೆರಿ ಪೆರಿ. ಓಕೆ, ಅಂದ್ರೆ ಸರ್ ಮಸಾಲ ನೀವೇ ರೆಡಿ ಮಾಡೋದಾ ಅಥವಾ ಎಲ್ಲ ನೀವು ಮನೆಯಿಂದ ರೆಡಿ ಮಾಡಿ ತಗೊಂಬರೋದು? ಅಂದ್ರೆ ಸರ್ ನಿಮ್ಗೆ ಇಟ್ಟು ಸರ್ ಎಷ್ಟು ದಿನ ಆಯ್ತು ಅಥವಾ ಸರ್ ಎಷ್ಟು ವರ್ಷ ಆಯ್ತು? ಆಲ್ಮೋಸ್ಟ್ 10 ಮಂತ್ಸ್ ಆಯ್ತು. ಲಾಸ್ಟ್ ಅಕ್ಟೋಬರ್ ಇಟ್ಟಿದ್ದೆ, ಅಕ್ಟೋಬರ್ 27 ಸ್ಟಾರ್ಟ್ ಮಾಡಿದ್ದೆ. ಓಕೆ, 10 ಮಂತ್ಸ್ ಆಯ್ತಾ ಸರ್? ಇದರಲ್ಲಿ ನಿಮಗೆ 10 ಮಂತ್ಸ್ ಇಂದ ಸರ್ ಬಿಸ್ನೆಸ್ ಡೌನ್ ಇದೆಯಾ ಅಥವಾ ಪರವಾಗಿಲ್ವಾ? ಇಲ್ಲ, ಇನಿಷಿಯಲ್ ಡೇಸ್ ಇಂದನೇ ಚೆನ್ನಾಗಿದೆ, ಬಟ್ ಸಮ್ಮರ್ ಅಲ್ಲಿ ಸ್ವಲ್ಪ ಡೌನ್ ಆಗಿತ್ತು. ಮತ್ತೆ ಸರ್ ಇವಾಗ ಟೇಸ್ಟ್ ವೈಸ್ ಹೆಂಗ್ ಕೊಡ್ತಿದ್ದೀರಾ? ಟೇಸ್ಟ್ ವೈಸ್ ನಮ್ಮಲ್ಲಿ ಈ ತರ ಫೀಡ್ಬ್ಯಾಕ್ ಬೇರೆ ಬರ್ಸ್ಕೊತೀವಿ ನಾವು. ಓಕೆ, ಈ ತರ ಫೀಡ್ಬ್ಯಾಕ್ ಬೇರೆ ಗೈಸ್ ನೋಡಿ, ಈ ತರ ಫೀಡ್ಬ್ಯಾಕ್ ಬೇರೆ ಸರ್. ಇದು ಸ್ವಲ್ಪ ಹಿಡ್ಕೊಂಡು ತೋರಿಸಿ ಸರ್, ಇದೆ ಬರ್ದವ್ರೆ ಗುರು. ಓಕೆ, ನೋಡ್ತಾ ಹೋದ್ರೆ ತುಂಬ ಇದೆ. ಸವಿದಾಗ ಸಿಗುವ ಸ್ವಾದ ಮನಸ್ಸಿಗೆ ತುಂಬ ಖುಷಿಯಾಗಿದೆ. ನೀನು ಜೀವನದಲ್ಲಿ ಅಂದುಕೊಂಡಿರುವುದೆಲ್ಲ ನೆರವೇರಲಿ. ಇಂತೆ ನಿನ್ನ ಗೆಳೆಯ ಮನೋಜ್. ಯಾರೋ ಅವ್ರ ಫ್ರೆಂಡ್ ಬರ್ದಿರ್ಬೇಕು. ಯಾರು ಸರ್ ನಿಮ್ಮ ಫ್ರೆಂಡಾ ಸರ್ ಅವರು? ಓಕೆ, ಚೆನ್ನಾಗಿ ಲೈನ್ ಬರ್ತಿದ್ದಾರೆ. ನೋಡುವ, ಟೇಸ್ಟ್ ಮಾಡುವ. ಈಗ ತಾನೇ ಬಿಸಿ ಬಿಸಿ ರೆಡಿ ಆಗ್ತಿದೆ, ಇನ್ನೂ ರೆಡಿ ಆಗಿಲ್ಲ, ರೆಡಿ ಮಾಡ್ತಿದ್ದಾರೆ. ನಾನು ಸ್ವಲ್ಪ ಬೇಗನೆ ಬಂದಿದ್ದೀನಿ. ನಮ್ಮ ಮಂಡ್ಯದಲ್ಲಿ ಇರೋರು, ಸ್ಟ್ರೀಟಲ್ಲಿ ಇರೋರಿಗೆ ಎಲ್ಪ್ ಮಾಡಿದ್ರೆ ನನ್ನ ಪ್ರಕಾರ ತುಂಬ ಒಳ್ಳೆಯದು ಅಂತ ನಾನು ಭಾವಿಸ್ತೀನಿ. ಏನಕ್ಕೆ ಅಂತಂದರೆ ಸ್ಟ್ರೀಟಲ್ಲಿ ಇರೋರು ಆಲ್ಮೋಸ್ಟ್ ಒಂದೊಂದು ರೂಪಾಯಿಗೂ ತುಂಬ ಕಷ್ಟಪಡ್ತಾರೆ. ಆದ್ದರಿಂದ ಸ್ಟ್ರೀಟ್ ಅವ್ರಿಗೆ ಸಪೋರ್ಟ್ ಮಾಡಿ. ದೊಡ್ಡ ಹೋಟ್ಲಲ್ಲಿ ಏನು ಡೈಲಿ ತಿನ್ನೋಕ್ಕಿಂತ ಸ್ಟ್ರೀಟಲ್ಲಿ ತಿನ್ನಿ, ಒಂದು ರೀಸನಬಲ್ ಪ್ರೈಸ್ಗೆ ಸಿಗುತ್ತೆ. ಇವ್ರ ಮೆನ್ಯೂಲಿ ನೋಡಿ, ಇದೆ ಮೆನ್ಯೂ. ಇದರಲ್ಲಿ ಮಸಾಲಾ ಬಾರ್ಬಿಕ್ಯೂ 90 ರೂಪಾಯಿ ಇದೆ, ಮತ್ತು ಹರಿಯಾಲಿ ಬಾರ್ಬಿಕ್ಯೂ 100 ಇದೆ, ಪೆರಿ ಪೆರಿ ಬಾರ್ಬಿಕ್ಯೂ 110 ರೂಪಾಯಿ ಇದೆ, ಫಿಶ್ ಟಿಕ್ಕಾ ಬಾರ್ಬಿಕ್ಯೂ 120, ಮಸಾಲಾ ಪೆರಿ ಪೆರಿ ಹರಿಯಾಲಿ ವಿಂಗ್ಸು 120, ಚಿಕನ್ ಯಾವುದು ಚಿಕನ್ ಪ್ಲಾಟರ್ ಕಾಂಬೋ ಅಂತೆ 120. ಪಣ ಕಾಂಬೋದಲ್ಲಿ ಏನೇನು ಕೊಡ್ತೀರಾ? ಓಕೆ. ನಿಮ್ಮದು ಏನೇ ಕಾಂಟ್ಯಾಕ್ಟ್ ಬೇಕು ಅಂತಂದರೆ ಇಲ್ಲಿ ನಂಬರ್ ಇದೆ, ಇವ್ರಿಗೆ ಫೋನ್ ಮಾಡಿ. ಇವರು ಅಡ್ರೆಸ್ ಹೇಳ್ತಾರೆ. ವೆಜ್ ಆ್ಯಂಡ್ ನಾನ್ ವೆಜ್ ಎರಡು ಸಿಗುತ್ತೆ. ಯಾವುದು ಬೇಕು ಅದನ್ನು ತಿಂದು ಸ್ವಾದ ಸವಿರಿ ಅಂತ ಹೇಳ್ತಾ ನಾವು ಸವಿಯಕ್ಕೆ ಟ್ರೈ ಮಾಡೋಣ. ರೆಡಿ ಆಗ್ತಾ ಇದೆ. ಈಗ ತಾನೇ ಕೆಂಡ ಬೇರೆ ಹಾಕಿದ್ದಾರೆ, ಬಿಸಿ ಬಿಸಿ ಆಗ್ತಾ ಇದೆ. ಟೇಸ್ಟ್ ಮಾಡುವ. ಹಾಕಿ ಈಗ
ಫೈನಲಿ ಬಾರ್ಬಿಕ್ಯೂ ರೈಸ್ ಕೊಟ್ಟಿದ್ದಾರೆ ಸರ್. ಇದ್ರ ನೇಮ್ ಏನಿದು? ಮಸಾಲಾ ಬೇಬಿಕ್ಯೂ. ಮಸಾಲಾ ಬಾರ್ಬಿಕ್ಯೂ ಕೊಟ್ಟಿದ್ದಾರೆ. ಇದು ಜೊತೆ ಮಯೋನೀಸ್ ಇದೆ, ಜೊತೆಲಿ ಗ್ರೀನ್ ಚಟ್ನಿ ಕೊಟ್ಟಿದ್ದಾರೆ, ಆನಿಯನ್ ತುರ್ದು ಕೊಟ್ಟಿದ್ದಾರೆ. ಈ ಥರ ನೋಡುವ, ಚಟ್ನಿ ಡಿಪ್ ಮಾಡ್ತಾ ಇದ್ದೀನಿ, ಮಯೋನೀಸು ಅದನ್ನು ಡಿಪ್ ಮಾಡುವ, ಜೊತೆಲಿ ಇದನ್ನು ಹಂಚ್ಕೊಡುವ. ನಿಮಗೆ ಮೇನ್ ಆಗೇನಂತಂದರೆ ಇದನ್ನು ತಿಂದರೆ ಒಂಥರ ಫೀಲ್ ಕೊಡುತ್ತೆ, ಡಿಪ್ ಮಾಡಿದ್ರೆ ಬೇರೆ ಫೀಲ್ ಕೊಡುತ್ತೆ. ಈ ಮಯೋನೀಸು ವಿತ್ ಚಟ್ನಿ ಆಮೇಲೆ ಈರುಳ್ಳಿ ಮೂರನ್ನು ತಿಂದರೆ ಬೇರೆ ಟೇಸ್ಟ್ ಕೊಡುತ್ತೆ. ಒಂದೊಂದು ಬೇರೆ ಟೇಸ್ಟ್ ಇದೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿದೆ. ಮಂಡ್ಯದಲ್ಲಿ ಈ ಚಿಕ್ಕ ಕಾರ್ಟಲ್ಲಿ ಈ ಥರ ವರ್ತು ಕಮ್ಮಿ ಅಮೌಂಟ್ಗೆ ಹೈ ರೆಕಮೆಂಡ್ ಅಂತ ಹೇಳ್ತೀನಿ. ತುಂಬ ಚೆನ್ನಾಗಿದೆ. ನಿಜವಾಗ್ಲೂ ನೀವು ಒಂದ್ಸಲಿ ಬಂದರೆ ಮತ್ತೇನೆ 2-3 ಪ್ಲೇಟ್ ತಿಂದೆ ಹೋಗೋಂತೂ ಇಲ್ಲ ನೀವು. ಸರ್ ಇದ್ಯಾವುದು ಸರ್ ಇವಾಗ ಆಗ್ತಿರೋದು? ಇದು ಪೆರಿ ಪೆರಿ ಸರ್. ಪೆರಿ ಪೆರಿ ಚಿಕನಾ? ಪೆರಿ ಪೆರಿ ಬಾರ್ಬಿಕ್ಯೂ. ಸರ್ ನಿಮ್ಗೆ ಏನಕ್ಕೆ ಇಡ್ಬೇಕು ಅನಿಸ್ತು ನಿಮ್ಗೆ? ಹೋಗ್ಲಿ ಇರಬೇಕು ಅಂತ, ಬಟ್ ನಾನು 1 ವರ್ಷದ ಮುಂಚೆ ನಾನು ನೋಡಕ್ಕೆ ಅಂದ್ರೆ ಸರ್ವೆ ಮಾಡಕ್ಕೆ ಹೋದಾಗ ಓಕೆ ತುಂಬ ಕಡಿಮೆ ಇತ್ತು ಆ್ಯಕ್ಚುಲಿ ಬಾರ್ಬಿಕ್ಯೂ ಎಲ್ಲ. ಆಮೇಲೆ ಇದು ನಾನು ನಡೆಯೋನು ಅಲ್ಲ, ಇದು ಒನ್ ಆಫ್ ಮೈ ಫ್ರೆಂಡ್ ಸಜೆಸ್ಟ್ ಮಾಡಿದ್ದು. ನಾನು ಬೇರೆ ಫುಡ್ ಟ್ರಕ್ಕಲ್ಲಿ ಹೋಟೆಲ್ ಮಾಡೋಣ ಅಂತ ಹೇಳಿದ್ದು. ಓಕೆ, ಅವನು ಸಜೆಸ್ಟ್ ಮಾಡಿ ಇದನ್ನು ಮಾಡೋಣ, ದೆನ್ ಒನ್ಸ್ ಇದು ಕ್ಲಿಕ್ ಆದಮೇಲೆ ಟೋಟಲ್ ಮಾಡೋಣ ಅಂದ್ಬಿಟ್ಟು ಅವನು ಹೇಳಿದ್ದು. ಇಲ್ಲ ನನ್ನ ಪ್ರಕಾರ ನೀವು ಸರ್ ಹಿಂಗೆ ಇರಿ, ದೊಡ್ಡದಾಗಿಟ್ರು ಬಟ್ ನೀವು ಇದರಲ್ಲೇ ಇರಿ. ಏನಕ್ಕೆ ಅಂತಂದ್ರೆ ನೀವು ದೊಡ್ಡದಾಗಿ ಮಾಡಿದ್ರು ಸರ್ ನೀವು ಸರ್ ಇದೇ ಟೇಸ್ಟ್ ಕೊಡಬೇಕು. ನೀವು ದೊಡ್ಡದಾಗಿ ಮಾಡೋದು ದೊಡ್ಡದಲ್ಲ, ಬಟ್ ಇವಾಗ ಹೆಂಗೆ ಟೇಸ್ಟ್ ಕೊಡ್ತಾ ಇದ್ದೀರಾ ಅಷ್ಟೇ ದೊಡ್ಡದಾಗೆ ಟೇಸ್ಟ್ ಕೊಡಬೇಕು. ಮಸಾಲಾ ಬಾರ್ಬಿಕ್ಯೂ ತಿಂದಾಯಿತು, ಟೇಸ್ಟು ಅದು ಸೂಪರ್ ಆಗಿತ್ತು. ಇವಾಗ ಸರ್ ಇದ್ಯಾವುದು ಸರ್? ಪೆರಿ ಪೆರಿಯಾ? ಪೆರಿ ಪೆರಿ. ಸೊ ಪೆರಿ ಪೆರಿ ಬಾರ್ಬಿಕ್ಯೂ ಕೊಟ್ಟಿದ್ದಾರೆ. ಚೆನ್ನಾಗಿ ಸುಟ್ಟು, ಇದು ಬಾರ್ಬಿಕ್ಯೂ ಅನ್ನೋಕ್ಕಿಂತ ನನ್ನ ಪ್ರಕಾರ ಸುಟ್ಟು ಮಾಂಸ ಅಂದರೆ ಬೆಟರು. ಸೊ ನಮ್ಮ ಮಂಡ್ಯ ಕಡೆ ಎಲ್ಲ ಜಾಸ್ತಿ ಸುಟ್ಟು ಮಾಂಸ ಅಂತಲೇ ಕರೆಯೋದು, ಈಗೆಲ್ಲ ಸ್ಟೈಲಾಗಿ ಬಾರ್ಬಿಕ್ಯೂ ಅಂತೆಲ್ಲ ಕರೀತಾರೆ. ಇರ್ಲಿಕ್ಕೆ ಪರವಾಗಿಲ್ಲ, ನಾವು ಅದು ಕಂಟಿನ್ಯೂ ಮಾಡೋಣ. ಸೊ ಇದು ಟೇಸ್ಟ್ ಮಾಡೋಣ ಹೆಂಗಿದೆ ಅಂತಂದು. ನೋಡಿದ್ರೇ ಒಂಥರ ಸೈಕಾಗಿದೆ. ನನ್ನ ಪ್ರಕಾರ ಈ ಥರ ಅಚ್ಚುಕಟ್ಟಾಗಿ ಬೇಯಿಸಿ ಕೊಡುವಂಥದ್ದು ನಾನು ದೇವ್ರ ಹಣೆಗೂ ಎಲ್ಲೂ ನೋಡಿಲ್ಲ ಗುರು. ನಿಜವಾಗ್ಲೂ ಈ ಸ್ಟ್ರೀಟಲ್ಲಿ ನೋಡೋದು ಫಸ್ಟ್ ಟೈಮ್.